ಮ್ಯಾಮ್ ಇನ್ನು ಅದೇ ರೀತಿ ಆಗಿ ಇವಾಗ ನಾನು ಒಬ್ಳೇ ಇರ್ತೀನಿ ಮನೆಯಲ್ಲಿ. ಓಕೆ, ವರ್ಕೌಟ್ ಹೋಗ್ತೀನಿ, ವರ್ಕೌಟ್ ಹೋಗಿ ಆದ್ಮೇಲೆ ನನಗೆ ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಂಡು ಬೇಕಾಗತ್ತೆ ಫುಡ್ಡನ್ನ. ಇವಾಗ ಮಾರ್ನಿಂಗ್ ಆಗಿರ್ಲಿ, ನಾನು ಮಾರ್ನಿಂಗು ಆಫ್ಟರ್ನೂನ್, ಇವಾಗ ಮಾರ್ನಿಂಗ್ ಹೋದ್ನಿ ಅಂದ್ರೆ ಸಂಜೆನೆ ಬರ್ಬೇಕಾಗುತ್ತೆ. ಇವಾಗ ಸಂಜೆ ಬಂದ ತಕ್ಷಣ ನಾನು ಮಾರ್ನಿಂಗ್ದು ಕೂಡ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು, ಆಮೇಲೆ ಆಫ್ಟರ್ನೂನ್ದು ಕೂಡ ನಾನು ತಗೊಂಡು ಹೋಗ್ಬೇಕು, ಆಮೇಲೆ ನೈಟು ಕೂಡ ನಾನು ಬಂದ್ ಮಾಡ್ಕೋಬೇಕಾಗುತ್ತೆ. ಈ ತರ ಎಷ್ಟೋ ಹೆಣ್ಮಕ್ಳು ಕೂಡ ಬಂದು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಮನೆಯಲ್ಲೇನೆ ಕೂಡ ಎಷ್ಟೋ ಫ್ಯಾಟ್ ಆಗಿರ್ತಾರೆ, ಅವ್ರಿಗೂ ಕೂಡ ಡಯಟ್ ಫಾಲೋ ಅಪ್ ಮಾಡ್ಬೇಕು, ನಾನು ಚೆನ್ನಾಗಿ ಕಾಣ್ಬೇಕು ಅನ್ನೋದು ಇದ್ದೇ ಇರುತ್ತೆ. ಈ ತರ ಸಿಂಪಲ್ ಆಗಿರುವ ಆ ತರ ಎಲ್ಲ ಹೆಣ್ಮಕ್ಳಿಗೆ ಯಾವ ತರ ನೀವು ಡಯಟ್ ನ ಪ್ರಿಫರ್ ಮಾಡ್ತೀರಾ? ಮಾರ್ನಿಂಗ್ ಸಿಂಪಲ್ ಆಗಿ ಇವಾಗ ಆಲ್ಮೋಸ್ಟ್ ಜನ ಓಟ್ಸ್ ಕೂಡ ಹೇಳ್ತಾ ಇರ್ತಾರೆ. ಓಟ್ಸ್ ಆಗಿರ್ಲಿ, ಯಾವ ತರ ಡಯಟ್ ನ ಫಾಲೋ ಅಪ್ ಮಾಡ್ಬೇಕಾಗುತ್ತೆ, ಮತ್ತೆ ಯಾವ ತರ ಫುಡ್ ನ ನಾವು ಕ್ಯಾರಿ ಮಾಡ್ಬೇಕಾಗುತ್ತೆ ಇದನ್ನ? ಓಕೆ, ಒಂದು ಬಂದು ಬೇಸಿಕ್ಸ್ ನಮ್ಮ ಸಮತೋಲನ ಆಹಾರ ಅದು ರೂಲ್ಸ್ ನ ನೀವು ನೆನ್ಪಿಟ್ಕೊಬೇಕು, ಅದು ಒಂದು. ಇನ್ನೊಂದು ಬಂದು ನೀವೀಗ ಏನ್ ಕಲ್ಚರಲ್ ಬಂದಿರ್ತಾರೆ, ಈಗ ನನ್ಗೆ ಬಂದು ನಾನು ರೆಗ್ಯುಲರ್ ಆಗಿ ಸೌತ್ ಇಂಡಿಯನ್ ಇಡ್ಲಿ ದೋಸೆ ಇದನ್ನ ತಿನ್ಕೊಂಡು ಬಂದಿರೋರ್ಗೆ ಡೈಲಿ ಓಟ್ಸ್ ತಿನ್ನು ಅಂದ್ರೆ ನಾನು ಒಂದು ವಾರ ತಿಂದ್ಬಿಟ್ಟು ಬಿಟ್ಬಿಡ್ತೀನಿ. ಸೊ ಅದು ಸಸ್ಟೈನೇಬಲ್ ಆಗಿರ್ಬೇಕು. ಏನೇ ಒಂದು ಡಯಟ್ ನಾನು ತಗೊಂತೀನಿ ಅಂದ್ರೆ ಒಂದು ಲಾಂಗ್ ಟರ್ಮ್ ಅಲ್ಲಿ ಫಾಲೋ ಮಾಡೋ ಅಂತ ಡಯಟ್ ಇರಬೇಕು. ಸೊ ಅದ್ರಲ್ಲಿ ಬಂದು ಎಸ್ಪೆಷಲಿ ಈಗ ವರ್ಕಿಂಗ್ ವಿಮೆನ್ಸ್ಗೆನೆ ತಗೊಳ್ಳೋಣ. ಏನ್ ಮಾಡ್ಬೋದು ಅಂದ್ರೆ ಈಗ ಅವ್ರ ಏನ್ ಮಾಡೋದು, 1 hour ಟೈಮ್ ಕೊಡ್ಬೇಕು. ಹಿಂದಿನ ದಿನ ಕಾಳನ್ನ ನೆನ್ಸೋದು, ಮೊಟ್ಟೆ ಬೇಯಿಸ್ಕೊಳ್ಳೋದು, ಆಮೇಲೆ ತರಕಾರಿಗಳನ್ನೆಲ್ಲ ಕ್ಲೀನ್ ಮಾಡಿ ಹೆಚ್ಚಿಟ್ಕೊಂಡ್ಬಿಡೋದು. ನೆಕ್ಸ್ಟ್ ದಿನ ಬೆಳಿಗ್ಗೆ ಏನೇನ್ ತಿಂಡಿ ಮಾಡ್ಬೋದು, ಕಾಳು, ಬಾಯ್ಲ್ಡ್ ಎಗ್ ಆಯ್ತಲ್ಲ, ಅಲ್ಲಿ ಪ್ರೋಟೀನ್, ಬ್ರೇಕ್ಫಾಸ್ಟ್ ಮುಗೀತು, ತರಕಾರಿ ಇರುತ್ತೆ. ಇಮೇಲೆ ಈಗ ಮನೇಲಿ ಅವ್ರೊಬ್ರೇ ಇರಲ್ಲ, ವರ್ಕಿಂಗ್ ವಿಮೆನ್ ಅಂದ್ರೆ ಮಕ್ಳಿರ್ತಾರೆ, ಹಸ್ಬೆಂಡ್ ಇರ್ತಾರೆ. ದೇ ವಿಲ್ ನಾಟ್ ಈಟ್ ಓನ್ಲಿ ಇದು ಅಲ್ವಾ, ಇದನ್ನು ಕೊಡಿ, ಅದನ್ನು ನ್ಯೂಟ್ರಿಯೆಂಟ್ಸ್ ಆಗತ್ತೆ, ಆಯ್ತಾ. ಅದ್ರ ಜೊತೆಗೆ ನೀವು ಇಡ್ಲಿ ಮಾಡಿರ್ತೀರಾ, ಅದ್ರಲ್ಲಿ ನೀವು ತಗೋಬೋದಲ್ಲ, ಸೀರಿಯಲ್ ಪೋರ್ಷನ್ ಕವರ್ ಮಾಡ್ಬೋದಲ್ಲ. ಸೊ ಆತರ ಮನೇಲಿ ಏನ್ ತಿಂಡಿ ಮಾಡ್ತೀರಾ ಅದು, ಇದು ಒಂಚೂರು, ಆಮೇಲೆ ತರಕಾರಿ. ಇನ್ನು ಮಧ್ಯಾಹ್ನಕ್ಕೆ ರಾತ್ರಿಗೆ ಎಲ್ಲ ಮೇಕ್ ಶೋರ್ ದಾಲ್ ಇರಬೇಕು, ಆಮೇಲೆ ಮಜ್ಜಿಗೆ ಕಂಪಲ್ಸರಿ, ಮೊಸರು ಮಜ್ಜಿಗೆ ಮನೇಲಿ ಸ್ಟಾಕ್ ಇರಬೇಕು, ಫ್ರೆಶ್ ಮಜ್ಜಿಗೆ ಮಾಡಿ ಇಟ್ಕೊಂಡ್ಬಿಡಿ. ಸೊ ಮಜ್ಜಿಗೆ ಮಾಡಿ ಇಟ್ಕೊಂಡ್ರೆ ಆಯ್ತು. ಕಾಳು ಬೇಯಿಸಿನೇ ಇಟ್ಬಿಟ್ರೆ ಇನ್ನ ಈಸಿ ಅಲ್ಲ, ಜಸ್ಟ್ ಒಗ್ಗರಣೆ ಹಾಕೊಂಡ್ಬಿಡ್ಬೋದು. ಈ ತರ ಮಾಡ್ಬೋದು. ಆಮೇಲೆ ತರಕಾರಿನ ಹೆಚ್ಚಿಟ್ರೆ ಹೆಂಗೆ, ಇನ್ ಕೇಸ್ ನೀವು ಸಲಾಡ್ನ ಇಷ್ಟಪಡೋರು, ನಿಮ್ಗೆ ಡೈಜೆಷನ್ ಪ್ರಾಬ್ಲಮ್ ಇಲ್ಲ ಅಂದ್ರೆ ಸಲಾಡ್ಸ್ ಆರಾಮಾಗಿ ಸೌತೆಕಾಯಿ ಅರ್ಧ, ನಿಮ್ಗೆ ಏನು ಮಾಡಕ್ ಕಷ್ಟ ಆಯ್ತು ಅಂದ್ರೆ ಅರ್ಧ ಕ್ಯಾರೆಟ್, ಅರ್ಧ ಸೌತೆಕಾಯಿ ತಿನ್ಕೊಂಡ್ಬಿಡ್ಬೋದಲ್ವಾ. ಮೇಡಮ್, ಇನ್ನು ಏನಂತ ಅಂದ್ರೆ ಈ ತರ ಈಗಿನ ಒಂದ್ ಸ್ವಲ್ಪ ಜೆನ್ಜಿ ಗರ್ಲ್ಸ್ ಇರ್ತಾರಲ್ವಾ, ಆ ತರ ಹೆಣ್ಮಕ್ಳು ಏನ್ ಮಾಡ್ತಾರೆ, ಅಯ್ಯೋ ಡೈಲಿ ತರಕಾರಿನೇ ತಿನ್ಬೇಕಾ, ಅಯ್ಯೋ ಡೈಲಿ ಮೊಳಕೆ ಕಾಳೆ ಈ ತರಾನೇ ತಿನ್ಬೇಕಾ, ಇದಕ್ಕಿಂತ ಬೆಟರ್ ಡಯಟ್ ಅಂದ್ರೆ ಒಬ್ಬೊಬ್ರು ಹೆಂಗಂತ ಅಂದ್ರೆ ತಿನ್ನಕ್ಕೂ ಇಷ್ಟ, ಒಂದ್ ಹೊಟ್ಟೆಗೂ ಹೆಲ್ಪ್ಫುಲ್ ಆಗ್ಬೇಕು, ಒಂದ್ ರುಚಿಗೂ ಕೂಡ ಹೆಲ್ಪ್ಫುಲ್ ಆಗ್ಬೇಕು. ಈ ತರ ಹೆಣ್ಮಕ್ಳಿಗೆ ಏನ್ ಹೇಳ್ತೀರಾ, ಯಾವ ತರ ಡಯಟ್ ನ ಕೊಡ್ತೀರಾ? ಅವ್ರಿಗೆ ಆಕ್ಚುಲಿ ಹೆಣ್ಮಕ್ಳಿಗೆ ಸ್ವಲ್ಪ ಏನೇ ಅಂದ್ರೆ ಎಸ್ಪೆಷಲಿ ಟೀನೇಜ್ ಇಂದ ಒಂದು 13 ಸ್ಟಾರ್ಟ್ ಆಗ್ತಿದ್ದಂಗೆನೆ ಅವ್ರಿಗೆ ಅಪೀಲಿಂಗ್ ತುಂಬಾ ಇಷ್ಟ ಆಗುತ್ತೆ. ನೀವು ಫ್ಯಾನ್ಸಿಯಾಗಿ ಪ್ರೆಸೆಂಟ್ ಮಾಡ್ಬೇಕು. ಏನೇ ರಾಗಿ ಮುದ್ದೆ ಕೊಟ್ರು ಸ್ವಲ್ಪ ಫ್ಯಾನ್ಸಿ ಆಗಿದ್ರೆ ದೇ ವಿಲ್ ಈಟ್. ಈಗ ಸೇ ಫಾರ್ ಎಕ್ಸಾಂಪಲ್ ಅವ್ರಿಗೆ ಜಸ್ಟ್ ಒಂದು ಸಾಂಬಾರ್ ಒಳಗೆ ಸ್ಮಾಲ್ ಟೈನಿ ಬಾಲ್ಸ್ ಹಾಕಿ ಫೋರ್ಕ್ ಹಾಕಿ ಕೊಟ್ರೆ ತಿನ್ಲಿಲ್ಲ ಅಂದ್ರೆ ಕೇಳಿ, ಸೊಪ್ಪು ಸಾರು ಫೋರ್ಕ್ ಹಾಕಿ ಕೊಟ್ರೆ ತಿಂತಾರೆ. ಆಮೇಲೆ ನೀವು ಸಲಾಡ್ ತರಕಾರಿ ತಿನ್ಬೇಕು, ಏನ್ ಮಾಡ್ತೀರಾ, ಸ್ವಲ್ಪ ಬೇಯಿಸಿದ ಪೀನಟ್ಸ್ ಮತ್ತೆ ಕಲರ್ಫುಲ್ ಡಿಫ್ರೆಂಟ್, ಈಗ ಕ್ಯಾರೆಟ್ ಇರ್ಬೋದು, ಬೇಬಿ ಕಾರ್ನ್ ಇರ್ಬೋದು, ಇಲ್ಲ ಸ್ವೀಟ್ ಕಾರ್ನ್ ಇರ್ಬೋದು, ಬೇಯಿಸಿದ ಕಡಲೆ ಬೀಜ, ಪೊಮೊಗ್ರಾನೆಟು, ಈ ತರ ಡಿಫ್ರೆಂಟ್ ಕಲರ್ಫುಲ್ ಕೊಟ್ರೆ ಇಟ್ ಈಸ್ ಅಗೇನ್ ಅಪೀಲಿಂಗ್. ಆಮೇಲೆ ಇನ್ನ ಚಪಾತಿ ಬಂದ್ರೆ ನೀವು ಚಪಾತಿನ ಪಿಜ್ಜಾ ಟೈಪ್ ಅಲ್ಲೂ ಮಾಡ್ಬೋದು, ರೋಲ್ಸ್ ಮಾಡ್ಬೋದು. ಆದಷ್ಟು ನೀವು ಏನೇ ಫ್ಯಾನ್ಸಿ ಮಾಡಿ ಸ್ವಲ್ಪ ಈಗ ನಮ್ಮ ಇಂಡಿಯನ್ ಮದರ್ಸ್ಗೆ, ನಮ್ಮ ತಾಯಿಯಂದಿರಿಗೆ ಹೇಳ್ಕೊಡೋದೇ ಬೇಡ, ಯಾವ್ದಾದ್ರೂ ರೀತಿ ಮಿಕ್ಸಿ ಮಾಡಾದ್ರೂ ಅವರು ಕೊಟ್ಟು ಬಿಡ್ತಾರೆ. ನಿಮ್ಗೆ ಗೊತ್ತು, ಪಾಲಕ್ ಪೂರಿ ಅಂತ ಎಲ್ಲ ಕಂಡಿಡ್ಬಿಟ್ಟಿದಾರಲ್ಲ, ಈಗ ಹಾಗೇನೆ ಮೇಥಿ ಪರಾಟ ಮಾಡ್ಬೋದು, ಈಗ ಮೆಂತ್ಯಾನ ಅದಕ್ಕೆ ಹಾಕ್ಬೋದು, ಇಲ್ಲ ಪಾಲಕ್ ಗ್ರೀನ್ ಚಪಾತಿ ಮಾಡ್ಬೋದು, ಬೀಟ್ರೂಟ್ ಚಪಾತಿ ಮಾಡ್ಬೋದು. ಜಸ್ಟ್ ಅಲ್ಟಿಮೇಟ್ಲಿ ಅದು ಲುಕ್ ಚೆನ್ನಾಗಿರ್ಬೇಕು, ಅವ್ರಿಗೆ ರುಚಿನೂ ಇರಬೇಕು, ಜೊತೆಗೆ ಕಲರ್ಫುಲ್ ವೆಜಿಟೇಬಲ್ಸ್ ಇನ್ಕ್ಲೂಡ್ ಆಗಬೇಕು. ಸೊ ಆ ಥರ ಒಂದು ಐಡಿಯಾಸ್ನ ಯೂಸ್ ಮಾಡಿಕೊಂಡು, ಮತ್ತೆ ಈಗಿನ ಜೆನ್ಸಿಗಳಿಗೆ ಸ್ವಲ್ಪ ಫ್ಯಾನ್ಸಿ ಗ್ಲಾಸಸ್ಸು, ಫ್ಯಾನ್ಸಿ ಪ್ಲೇಟ್ಸು. ಸೊ ನೀವು ಆ ಥರ ಫ್ಯಾನ್ಸಿ ಪ್ಲೇಟ್ಸು, ಗ್ಲಾಸಸ್ಸು ಮತ್ತೆ ಶೇಪ್ಸು ಎಲ್ಲ ಚೇಂಜ್ ಮಾಡಿದ್ರು ಕೂಡ ದೇ ವಿಲ್ ಎಕ್ಸೆಪ್ಟ್ ಫಾರ್ ಶ್ಯೂರ್. ಮೇಡಮ್, ಇನ್ನು ಅದೇ ರೀತಿಯಾಗಿ ಇವಾಗ ಎಷ್ಟೋ ಜನ ಹೆಣ್ಮಕ್ಳಾಗಿರ್ಲಿ ಗಂಡ್ಮಕ್ಳಾಗಿರ್ಲಿ, ಇವಾಗ ಅವರಿಗೆ ದಿನಕ್ಕೆ ಇಷ್ಟು ನೀರು ಕುಡಿಬೇಕು ಅನ್ನೋದು ಇದೇ ಇರುತ್ತೆ. ಮಿನಿಮಮ್ ಒಂದ್ ದಿನಕ್ಕೆ ಎಷ್ಟು ಲೀಟರ್ ನೀರು ಕುಡಿಬೇಕಾಗತ್ತೆ, ಮತ್ತೆ ಯಾವ ಟೈಮಲ್ಲಿ ಯಾವಾಗ ಕುಡಿಬೇಕಾಗತ್ತೆ? ಓಕೆ, ಸೊ ಒಂದು ನೀರಿಗೆ ಬಂದು ಒಂದು ಕ್ಯಾಲ್ಕುಲೇಷನ್ ಇದೆ. ನಾವು ಆ ಕ್ಯಾಲ್ಕುಲೇಷನ್ಗೆ ಮುಂಚೆ ಒಂದಷ್ಟು ಡಿಸ್ಕಷನ್ ಮಾಡೋಣ. ಯಾವುದೇ ಮನುಷ್ಯಂಗೆ, ಈಗ ನಮ್ಗಾದ್ರೂ ನಿಮ್ಗಾದ್ರೂ ನಿಂತ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡೆಲ್ಲ ಆಗಲ್ಲ. ಆಮೇಲೆ ನಾವು ಸ್ವೆಟ್ ರೇಟ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ, ಸ್ಪೋರ್ಟ್ಸ್ ಪರ್ಸನ್ ಎಷ್ಟು ಸ್ವೆಟ್ ಆಗ್ತಿದ್ದಾರೆ, ಆಮೇಲೆ ವೆದರ್ ಹೆಂಗಿದೆ, ಆಮೇಲೆ ಅವ್ರದ್ದು ಯೂರಿನ್ ಔಟ್ಪುಟ್ಟು ಎಲ್ಲ ನೋಡಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆದರೆ ಸಿಂಪಲ್ ಸೊಲ್ಯೂಷನ್ನು
ನಿಮ್ಮದು ಯೂರಿನ್ ಕಲರ್ ಚೆಕ್ ಮಾಡ್ಕೋಬೇಕಾಗತ್ತೆ. ಯೂರಿನ್ ಕಲರ್ ಸ್ವಲ್ಪ ಈಗ ಕೇಸರಿ ಹಳದಿ ಇರಬಾರ್ದು, ಸ್ಟ್ರಾಂಗ್ ಕಲರ್ಸ್ ಇರಬಾರ್ದು, ಪೇಲ್ ಯೆಲ್ಲೋ, ಲೈಟ್ ಯೆಲ್ಲೋ, ಇಲ್ಲಾಂದ್ರೆ ಕ್ರಿಸ್ಟಲ್ ಕ್ಲಿಯರ್ ಇದ್ರೆ ನೀವು ಹೈಡ್ರೇಟ್ ಆಗಿದ್ದೀರಾ ಅಂತ. ಸ್ವಲ್ಪ ಎಲ್ಲೋ ಇಷ್ಟು ಬಂದ ತಕ್ಷಣ ನಿಮಗೆ ಗೊತ್ತಾಗಬೇಕು ನಾನು ಡಿಹೈಡ್ರೇಟ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು. ಅದೊಂದು ಸಿಂಪಲ್ ಸೊಲ್ಯೂಷನ್. ಇನ್ನೊಂದು ಬಂದು, ಈಗ ನಮ್ಮ ಡಿಹೈಡ್ರೇಷನ್ ನೀರಿಗೆ ತಗೊಂಡ್ರೆ ಎಷ್ಟೊಂದು ಜನಕ್ಕೆ BP ಜಾಸ್ತಿ ಆಗೋದೇ ಡಿಹೈಡ್ರೇಷನ್ ಇಂದ, ತಲೆನೋವು ಬರೋದು ಡಿಹೈಡ್ರೇಷನ್ ಇಂದ. ಆಮೇಲೆ ಈಗ ಎಷ್ಟೋ ವರ್ಕೌಟ್ ಮಾಡ್ತಿರ್ತಾರೆ, ಬಾಡಿ ಪೇನ್ ಜಾಸ್ತಿ ಇರುತ್ತೆ, ಎಸ್ಪೆಷಲಿ ಕಾಫ್ ಮಸಲ್ ಪೇನ್ಸ್ ಬರುತ್ತೆ, ಸೋರ್ನೆಸ್ ಬರುತ್ತೆ, ಇದೂನು ಡಿಹೈಡ್ರೇಷನ್ ಇಂದಾನೆ. ಅದಕ್ಕೆ ಒಂದು ಮನುಷ್ಯನ್ಗೆ ಅವ್ರ ವೆಯ್ಟ್ ತಕ್ಕಂಗೆ ನೀರು ತಗೋಬೇಕು. ಅದ್ರ ಮೇಲೆ ನೀವೇನಾದ್ರೂ 1 hour ವರ್ಕೌಟ್ ಮಾಡ್ತಿದ್ರೆ ಪ್ಲಸ್ 500 ml, 2 hours ವರ್ಕೌಟ್ ಮಾಡ್ತಿದ್ರೆ ಆ 2 hours ಸ್ವಲ್ಪ ಎಲೆಕ್ಟ್ರೋಲೈಟ್ಸ್ ಅಂದ್ರೆ ಸಾಲ್ಟ್, ಶುಗರು, ಲೆಮನ್, ಜ್ಯೂಸು, ಈ ತರದನ್ನ ಒಂದು ಎಲೆಕ್ಟ್ರೋಲೈಟ್ ಕಾಂಬಿನೇಷನ್ ಅಲ್ಲಿ ನೀವು ಬಳಸ್ಕೊಬಹುದು, ತಗೋಬೇಕಾಗತ್ತೆ. ಈಗ ಬಂದು ಜನರಲ್ ಆಗಿ ಒಂದು ಕ್ಯಾಲ್ಕುಲೇಷನ್ ಹೇಳ್ಕೊಡ್ತೀನಿ, ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್. ಈಗ ಸೇ ಫಾರ್ ಎಕ್ಸಾಂಪಲ್ ನನ್ನ ವೇಟ್ 55 kg ಇದೆ ಅನ್ಕೊಳ್ಳಿ. 55 kg, 1 kgಗೆ ನಾವು 25ರಿಂದ 35 ml ವರೆಗೂ ಹಾಕೊಬಹುದು. ಈಗ ಸೇ ಫಾರ್ ಎಕ್ಸಾಂಪಲ್ 30 ml ಅಂತಾನೆ ಹಾಕೊಳ್ಳೋಣ. 55 × 30 ml ಇಲ್ಲ 35 ml, ಒಂದು ಹತ್ತತ್ರ 2200 ಅಂದ್ರೆ 2.1 ಲೀಟರ್ಸ್ ವರೆಗೂ ನಂದು ನೀರು ತಗೋಬೇಕು ಒಂದ್ ದಿನಕ್ಕೆ. ಇದಲ್ದೇನೆ ವೆದರ್ಗೆ ಸ್ವೆಟ್ ಆದ್ರೆ, ನಾನು ವರ್ಕೌಟ್ ಮಾಡಿದ್ರೆ, ಜೊತೆಗೆ ನಂದು ಯೂರಿನ್ ಕಲರ್ ನೋಡಿ ನಾನು ಡಿಸೈಡ್ ಮಾಡ್ಕೊಬಹುದು. ಸೊ ಇದೆಲ್ಲ ಅಂದ್ರೆ ಈಗ ನೀವೇನೋ ನಾಳೆ ವರ್ಕೌಟ್ ಮಾಡ್ತಿರ್ತೀರಾ, ನಾಳೆ ಎಲ್ಲೋ ಆಚೆ ಟ್ರಾವೆಲ್ ಇದೆ ಅಂದ್ರೆ ಹಿಂದಿನ ದಿನ ನೀವು ಅಷ್ಟು ಗುಡ್ ಅಮೌಂಟ್ ಆಫ್ ವಾಟರ್ ತಗೊಳ್ಳಿಲ್ಲ ಅಂದ್ರೆ ನೆಕ್ಸ್ಟ್ ದಿನ ತಲೆನೋವು ಬರುತ್ತೆ, ವರ್ಕೌಟ್ ಅಲ್ಲಿ ಪೇನು ಬರುತ್ತೆ. ಸೊ ನೀವು ವರ್ಕೌಟ್ ಮಾಡಾದ್ಮೇಲೆ ತಗೊಳ್ಳೋದಕ್ಕಿಂತ ಹಿಂದಿನ ದಿನ ಪ್ರಿಪೇರ್ ಆಗಿರ್ಬೇಕು. ಮತ್ತೆ ಪ್ರತಿದಿನ ನೀವು ಇಷ್ಟು ನೀರ್ ತಗೋಬೇಕು ಅಂತ ನಿಮಗ್ ಗೊತ್ತಿರ್ಬೇಕು. ನಿಮ್ ವೆಯ್ಟ್ಗೆ ನಾನು ಹೇಳ್ಕೊಟ್ಟೆ ಅಲ್ಲ, ಆ ತರ ನಿಮ್ ವೆಯ್ಟ್ಗೆ ಇಷ್ಟು ನೀರ್ ತಗೋಬೇಕು. ಜೊತೆಗೆ ನಿಮ್ ಯೂರಿನ್ ಕಲರ್ ಚೆಕ್ ಮಾಡ್ಕೊಂಡ್ರೆ ಬಹಳ ಒಳ್ಳೇದು. ಎಸ್ ಮ್ಯಾಮ್, ಇನ್ನು ಅದೇ ರೀತಿಯಾಗಿ ಎಷ್ಟು ಜನ ಫುಡ್ ಹಂಗೆ ತಿಂತಾ ಇರ್ತಾರೆ, ಬಟ್ ಎಷ್ಟು ಪರ್ಸೆಂಟೇಜ್ ಆಫ್ ನಾವು ಪ್ರೋಟೀನ್ ತಿನ್ಬೇಕು, ಎಷ್ಟು ಪರ್ಸೆಂಟೇಜ್ ಆಫ್ ಕಾರ್ಬೋಹೈಡ್ರೇಟ್ ತಿನ್ಬೇಕು ಅನ್ನೋದು ಗೊತ್ತಿರಲ್ಲ. ಅಂಥವ್ರೆಲ್ಲ ಯಾವ ತರ ಪ್ರೋಟೀನ್ ತಿನ್ಬೇಕಾಗುತ್ತೆ, ಮತ್ತೆ ಕಾರ್ಬೋಹೈಡ್ರೇಟ್ ಎಷ್ಟೆಷ್ಟು ಪರ್ಸೆಂಟೇಜ್ ಇರ್ಬೇಕಾಗುತ್ತೆ ಒಂದ್ ದಿನಕ್ಕೆ ತಿನ್ಬೇಕಾದ್ರೆ? ಓಕೆ, ಇದಕ್ಕೆ ಬಂದು ನಾವು ಸ್ಪೆಸಿಫಿಕ್ ಹೇಳ್ತೀವಿ. ಯಾಕಂದ್ರೆ ಈಗ ವಯಸ್ಸಾದವ್ರಿಗೆ ಡಿಫ್ರೆಂಟ್ ಅಮೌಂಟ್ ಇರುತ್ತೆ, ವರ್ಕೌಟ್ ಮಾಡಿಯವ್ರಿಗೆ ಡಿಫ್ರೆಂಟ್ ಅಮೌಂಟ್ ಇರುತ್ತೆ, ಮಕ್ಳುಗಳಿಗೆ ಡಿಫ್ರೆಂಟ್ ಅಮೌಂಟ್ ಇರುತ್ತೆ, ಈಗ ನಮ್ಮ ಅಡಲ್ಟ್ಗೆ ಡಿಫ್ರೆಂಟ್ ಅಮೌಂಟ್ ಇರುತ್ತೆ. ಸೊ ಒಂದು ಬಂದು ಕ್ಯಾಲರಿ ಬಂದು ನಮ್ಮ ಹೆಣ್ಮಕ್ಳಿಗೆ ಅಡಲ್ಟ್ಗೆ 1600ರಿಂದ 2000 ಕ್ಯಾಲರಿ ತಗೋಬಹುದು. ಅದರಲ್ಲಿ ನಾವು ಕ್ಯಾಲ್ಕುಲೇಷನ್ ಪ್ರಕಾರ 1 kgಗೆ 0.8 ಗ್ರಾಮ್ ಪ್ರೋಟೀನ್ ತಗೋಬೇಕು ಅಂತ. ಹೆಚ್ಚು ಕಮ್ಮಿ 45ರಿಂದ 50 ಗ್ರಾಮ್ ಪ್ರೋಟೀನ್ ವರೆಗೂ ತಗೋಬೇಕು. ಆ ತರ ಪ್ರೋಟೀನ್ ಬಂದು. ಇನ್ನು ಕಾರ್ಬೋಹೈಡ್ರೇಟ್ ಬಂದು ಒಂದು 200ರಿಂದ 220 ಗ್ರಾಮ್. ಏನಾದ್ರೂ ನೀವು ಡಯಾಬಿಟೀಸ್ ಇದ್ರಿ ಅದರಲ್ಲೂ ಕಾರ್ಬೋಹೈಡ್ರೇಟ್, ಯಾವ್ದು ಕಾರ್ಬೋಹೈಡ್ರೇಟ್ ಬೇಕು ಅದನ್ನ ತಗೊಳ್ಬೇಕು. ಜೊತೆಗೆ ನಾವು ಅಮೌಂಟ್ ನ ಚೇಂಜ್ ಮಾಡ್ತೀವಿ, ಅಂದ್ರೆ ಡಿಸೀಸ್ ಸ್ಪೆಸಿಫಿಕ್. ಈಗ ಇನ್ ಜನರಲ್ ಆಗಿ ನಮ್ಮ ಬಾಡಿ ರನ್ ಆಗೋದಕ್ಕೆ 0.8 ಗ್ರಾಮ್ ಪರ್ kg ಬಾಡಿ ವೆಯ್ಟ್ ತಗೋಬೇಕಾಗತ್ತೆ. ಅದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಯೂಶಲಿ ನಮ್ಮ ವಿಮೆನ್ಗೆ ಹೇಳ್ಬೇಕಂದ್ರೆ ಒಂದು 45ರಿಂದ 55 ಗ್ರಾಮ್ ವರೆಗೂ, ಡಿಪೆಂಡಿಂಗ್ ಅಪಾನ್ ಯುವರ್ ವರ್ಕೌಟ್. ಈಗ ನೀವು ಎಕ್ಸ್ಟ್ರಾ ವರ್ಕೌಟ್ ಮಾಡಿದ್ರೆ ಒಂದು ಎಕ್ಸ್ಟ್ರಾ ನಿಮ್ಗೆ ಸ್ಟ್ರೇನಿಯಸ್ ಕೆಲಸ ಇದೆ ಅಂದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಆಗ್ಬೋದು, ಆ ತರ. ಓಕೆ.